ಅದೇ ರಾಗ ಅದೇ ಹಾಡು. ವಸತಿ ನಿಲಯಗಳ ಅವ್ಯವಸ್ಥೆ ಮತ್ತೆ ಬಯಲು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ಸರ್ಕಾರಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹಾಗೂ ಕಳಪೆ ಆಹಾರ ಪೂರೈಕೆಯ ಬಗ್ಗೆ ವಿದ್ಯಾರ್ಥಿನಿಯರು ಗಂಭೀರ ಆರೋಪ ಮಾಡಿದ್ದಾರೆ. ಆಹಾರದಲ್ಲಿ ಉಪ್ಪು, ಖಾರ, ಹುಳಿ, ಎಣ್ಣೆ ಯಾವುದೂ ಇಲ್ಲ, ನಾವು ಸುಳ್ಳು ಹೇಳ್ತಾ ಇದ್ದೇವೆ ಎಂಬುದನ್ನು ಅಧಿಕಾರಿಗಳು ಒಮ್ಮೆ ಊಟ ಮಾಡಿ ನೋಡಲಿ ಎಂದು ವಿದ್ಯಾರ್ಥಿನಿಯರು ಮಾಧ್ಯಮದವರ ಮುಂದೆ ಮನವಿಯನ್ನ ಮಾಡಿದ್ರು. ಮಾಹಿತಿ ತಿಳಿದ ತಕ್ಷಣ ತಾಲೂಕಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಅಹವಾಲನ್ನ ಆಲಿಸಿದ್ದಾರೆ. ಸುಮಾರು 200 ವಿದ್ಯಾರ್ಥಿನಿಯರಿರುವ ವಸತಿ ನಿಲಯದಲ್ಲಿ ಕೇವಲ 3 ಶೌಚಾಲಯ ಹಾಗೂ 3 ಸ್ನಾನಗೃಹಗಳಿದ್ದು ಹೊಸದಾಗಿ ನಿರ್ಮಿಸಿರುವ ಊಟದ ಹಾಲ್ ಮತ್ತು ಬಾತ್ರೂಂ ಬಳಕೆಗೆ ನೀಡಿಲ್ಲ ಎಂದು ಆರೋಪಿಸಲಾಗಿದೆ. ಕುಡಿಯುವ ನೀರು ಮತ್ತು ಸ್ನಾನದ ನೀರಿನ ಸ್ವಚ್ಛತೆ, ಸೊಳ್ಳೆ ಜಾಲರಿಗಳ ಕೊರತೆ, ಸಿಸಿಟಿವಿ ಕಾರ್ಯನಿರ್ವಹಿಸದೇ ಇರುವುದು, ಈ ತಿಂಗಳ ಕಿಟ್ ವಿತರಿಸದೇ ಇರುವುದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಿದ್ಯಾರ್ಥಿನಿಯರು ಅಧಿಕಾರಿಗಳ ಮುಂದೆ ವಿವರವಾಗಿ ಹೇಳಿದ್ದಾರೆ. ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದ ಅಧಿಕಾರಿಗಳು ವಾರ್ಡನ್ ಹಾಗೂ ಸಿಬ್ಬಂದಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿ ಮತ್ತು ದೂರುಗಳು ಬಂದರೆ ಕಠಿಣ ಕ್ರಮವನ್ನ ಕೈಗೊಳ್ಳುವುದಾಗಿ ಸೂಚಿಸಿದ್ದಾರೆ. ಅವಳಿ ತಾಲೂಕಿನ ಬಹುತೇಕ ಸರ್ಕಾರಿ ವಸತಿ ನಿಲಯಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಅವ್ಯವಸ್ಥೆಗೆ ಸರ್ಕಾರವೇ ಕಾರಣವೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೇ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ. ಬ್ಯೂರೋ ರಿಪೋರ್ಟ್ ಸಿಯಾದಿ ಎನ್ಕೆಎಸ್ ಟಿವಿ4 ಯಲಬುರ್ಗಾ. ಏನೇನು ಕೊರತೆ ಇತ್ತು ಹೇಳ್ಬಿಡಮ್ಮ. ಮೊನ್ನೆ ಹೇಳಿರಲ್ಲ ನಿಮ್ಮ ಸರ್ ಬಂದಾರ ತಾಲೂಕು ಆಫೀಸರ್. ಊಟದ ಏನು ತೊಂದರೆ ಐತಿ ಅದು ನಿಂತು ಯಾವ ಇದ್ವಾಗೇನು ಇದೆ ಅಂದ್ಕೊಳ್ಳೋದೇನಿಲ್ಲ. ಹೇಳ್ರಿ, ಮೊನ್ನೆ ಹೇಳಿದ್ರಲ್ಲ ತಂಗಮ್ಮ. ತಂಗಮ್ಮ ಗೊತ್ತಿರಲ್ಲ. ಅವಲಕ್ಕಿಗೆ ಮನೇನ ಕಂಪ್ಲೇಂಟ್ ಹೇಳಿದ್ರು. ಅವಲಕ್ಕಿ ನಾನೇನು ಹೇಳಿದೆ, ಎಲ್ಲರೂ ಕೂಗ್ಬಾರ್ದು, ಒಬ್ರು ಕುಂತ್ಕೊಂಡೇ ಹೇಳ್ರಿ. ಇಬ್ಬರು 3 ಸೇರಿ ಏನು ಅವಲಕ್ಕಿ 4 ಕೆಜಿ ಅವಲಕ್ಕಿ ಸರಿ ಕೊಡ್ತಾರಿಲ್ಲಮ್ಮ. ರುಚಿ ಪ್ರತಿ ಸಲ ಕಲರ್ ಅಷ್ಟ. ಆಮೇಲೆ ಡೈಲಿ ಅವಲಕ್ಕಿನ ಕಲರ್ ಚೇಂಜ್ ಆಗುತ್ತಾ? ಕಲರ್ ಅಷ್ಟೇ ಚೇಂಜ್ ಆಗುತ್ತೆ. ಏನ್ ಚಲೋ ಏನಿರುತ್ತೆ ಅದನ್ನೇ ಸರ ಕರೆಕ್ಟ್ ಇದ್ದು ಚಲೋ. ಡೈಲಿ ಪಲಾವ್ ಸರ್, ಇಲ್ಲಿ ಮೆನು ಇರೋಲ್ದಾಗ ಡೈಲಿ ಪಲಾವೇ ಕೊಡ್ತಾರಂತ ಕೇಳ್ರಿ. ಎಲ್ಲ ಪಲಾವ್ ಇಟ್ಟು ಅವಲಕ್ಕಿ ಕೊಟ್ಟು ಎಲ್ಲ ರೈಸ್ ಐಟಮ್ ಒಂದೇ ಸೇಮ್. ಈ ಟೊಮೆಟೊ ರೈಸ್ ಅಂತ ಊಟದಾಗ ರೊಟ್ಟಿ ಎಷ್ಟು ಕೊಡ್ತಾರಮ್ಮ? 2 ಕೊಡ್ತಾರೆ. ಚಪಾತಿನೇ 2. ಡೈಲಿ ಕೊಡ್ತಾರಾ ರೊಟ್ಟಿ? ಕರೆಂಟ್ ಇರಲ್ಲ ಸರ್, ಊಟ ಚೆನ್ನಾಗಿರಲ್ರಿ, ಟೀನು ಚೆನ್ನಾಗಿರಲ್ರಿ, ಅಷ್ಟೇನು ಟೇಸ್ಟ್ ಇರಲ್ರಿ ಸರ್. ನೈಟ್ ತರಕಾರಿ ಹೆಚ್ಚು ಹೋಗ್ತಾರೆ ಸರ್. ಬೆಳಿಗ್ಗೆ ಟಿಫಿನ್ ಮಾಡೋದು, ನೈಟ್ ತರಕಾರಿ ಹೆಚ್ಚು ಹೋಗ್ತಾರೆ. ನಾಷ್ಟಾನು ಅಷ್ಟೇನು ಟೇಸ್ಟ್ ಇರಲ್ರಿ ಸರ್. ಸ್ನ್ಯಾಕ್ಸ್ ಸಾಯಂಕಾಲ ಅವ್ರು ಮಾಡೋ ಇದಕ್ಕೆ ಟೇಸ್ಟ್ಗೆ ಅವಲಕ್ಕಿ ಬೇಡ ಅನ್ಸಾಕತೈತಿ. ಚಲೋ ಮಾಡ್ಲಾರ್ದಕ್ಕೆ ಬೇಡ ಅನ್ಸುತ್ತೆ. ಕರೆಂಟ್ ಹೋದ್ರೆ ಕುಡಿಯೋಕ್ಕೂ ನೀರು ಇರಲ್ಲ, ಸ್ನಾನ ಮಾಡಕ್ಕೆ ನೀರು ಇರಲ್ಲ. ನಾವು ಮತ್ತೆ ಸಿಂಟೆಕ್ಸ್ ತೊಳಿಲ್ಲ ಅಂದ್ರೆ ಏನು ಜಾಯಿಂಟ್ ಗಿಂಡ್ ಬರ್ತಾವ, ಕಪ್ಪೆ ಜಂಡ
ತಳಗೆಲ್ಲ ಮಣ್ಣು ಸಿಂಟ್ಯಾಕ್ಸ್ ಹಾಂ ಹಾಂ ಒಟ್ಟ ಕ್ಲೀನ್ ಇರಲ್ರಿ ಸರ್ ಅದು ಸಿಂಟ್ಯಾಕ್ಸ್. ಈ ಶೌಚಾಲಯ ಎಷ್ಟು ದಿವ್ಸಕ್ಕೊಮ್ಮೆ ಕ್ಲೀನ್ ಮಾಡ್ತಾರಂದ್ರಮ್ಮ? ಕ್ಲೀನ್ ಮಾಡೋದು ವಾರಕ್ಕೊಮ್ಮೆ 15 ದಿವ್ಸಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತಾರೆ. ಆಮೇಲೆ ರೂಮ್ ನಿಮ್ಮ ರೂಮ್ ಈ ಕಡೆ ಬಾ, ಮುಂದೆ ಬಾರಮ್ಮ. ನಿಮ್ಮ ರೂಮ್ ಕಸ ಯಾರು ಹೊಡಿತಾರೆ? ನಿಮ್ಮ ರೂಮ್ ನೀವೇ ಕಸ ಹುಡ್ಕೊಂತೀರಿ? ಒರೆಸೋದು, ನೆಲ ಒರೆಸೋದು ಎಲ್ಲ ನೀವೇ ಮಾಡ್ಕೊಂತೀರಿ? ಹ್ಞೂ ಹ್ಞೂ ನೀವು ಸ್ವಚ್ಛ ಮಾಡ್ತೀರಿ? ಅಡಿಗೆ ರೂಮು ಸ್ವಚ್ಛ ನೀವು, ಗ್ರೌಂಡು ಸ್ವಚ್ಛ ನೀವು? ಊಟದ ಹಾಲ್ ಅಂತ ಮಾಡ್ಯಾರ ಸರ್, ಅಲ್ಲಿ ಮತ್ತೆ ಇಲ್ಲಿ ಗ್ರೌಂಡ್ ಒಳಗೆಲ್ಲ ನಾವೇ ಕ್ಲೀನ್ ಮಾಡೋದು. ಅಲ್ಲಮ್ಮ, ಊಟದ ಹಾಲ್ಯಾಗ ಯಾರು ಕ್ಲೀನ್ ಮಾಡ್ತಾರೆ? ನೀವೇ ಮಾಡ್ಕೊಂತೀರಿ? ಅಲ್ಲಿ ಹಿಂದೆ ನಿಮ್ಮ ರೂಮ್ ಕಸ ಹೊಡ್ಕೊಂಡು ನೀವೇ ನೆಲ ಒರೆಸ್ಕೋಬೇಕು ಡೈಲಿ. ಅವರು ಯಾರು ಬರಲ್ಲ ಕೆಲಸಗಾರರು. ಆಮೇಲೆ ನಿಮ್ಗೆ ಯಾರು ಹೆದರ್ಸೋದು ಬೆದರ್ಸೋದು ಐತೆ ನಮ್ಮ ಇಲ್ಲಿ? ನೀವು ಹೇಳಿಲ್ಲ ನಮ್ಮ, ಮತ್ತೆ ನೀವು ಕಸ ಹೊಡೀರಿ ನೆಲ ಒರೆಸ್ರಿ ಅಂತ ಅವ್ರಿಗೆ ಹೇಳಿಲ್ಲ? ಸ್ವಚ್ಛತೆಗಾರ ಅದರ ಇಲ್ಲಿ ಮತ್ತೆ ಅವ್ರು ಏನು ಮಾಡಂಗೇ ಇಲ್ಲ. ಕುಂತಿದ್ರು ಹುಡುಗಿಯರು ಬಂದು ಕಸ ಹೊಡೀರಿ, ಇಲ್ಲಿ ಯಾರು ಹೊಡಿತಾರ ಅಂತ ಹೇಳ್ತಾರೆ ಸರ್. ಯಾರ್ರೀ? ಅವ್ರ ಆಂಟಿಯವರು ಅಷ್ಟು ಹೇಳ್ತಾರೆ ಸರ್. ಅದಕ್ಕೆ ನಾವು ಹೋಗಿ ಹಾಂ, ಅವ್ರು ಹೇಳ್ತಾರ, ನೀವು ಹೊಡಿಬೇಕು. ನೀವು ಹೊಡೆಯಂಗಿಲ್ಲ ಅಂದ್ರೆ ಹೇಳಿರ ನೀವು? ಹಾಂ, ಹೇಳಿದಂದ್ರೆ ಏನು ಮಾಡ್ತಾರೆ? ಬೆದರ್ಸೋದು ಮಾಡ್ತಾರೇನು? ನೀಡೋರು ವಾರ್ಡನರ ರಾತ್ರಿ ಇರ್ತಾರ ಇಲ್ಲ ಮೇಲೆ? ಎಷ್ಟು ದಿವ್ಸಕ್ಕೊಮ್ಮೆ ಬರ್ತಾರಮ್ಮ? ಯಾವಾಗಾರ ಒಮ್ಮೆ ಬಂದು ಹೋಗ್ತಾರೆ ಸರ್. ಇಲ್ಲ ನಾವೇ ಬಯೋಮೆಟ್ರಿ ಹಾಕಿಸ್ತೀವಿ ಸರ್. ಅವರು ಒಂದೊಂದ್ಸಲ ಬಯೋಮೆಟ್ರಿ ಬರ್ಲಿಕ್ಕಂದ್ರೆ ಅಷ್ಟೇ ಬಂದು ಹಾಕ್ತಾರೆ. ಹಾಂ ಹಾಂ ಹಾಂ, ಇದು ಇಂಪಾರ್ಟೆಂಟ್. ಅವ್ರಿಗೆಲ್ಲ ಪ್ರಾಬ್ಲಮ್ ಅಷ್ಟೇ ಸರ್. ಕಿಟಕಿ ಪೂರ್ತಿ ಓಪನ್ ಐತೆ ನಮ್ಮ ಗ್ಲಾಸ್ ಏನೋ ಇಲ್ಲ ಅದಕ್ಕೆ. ಕಿಟಕಿ ನೋಡಿದ್ರೆ ಭಯ ಆಗುತ್ತೆ ಸರ್. ನಾವು ಟೈಮ್ ತಪ್ಪಿ ಎದ್ದಾಗ ಭಯ ಆಗುತ್ತೆ. ಹೊಸ ಟಾಯ್ಲೆಟ್ ಯೂಸ್ ಮಾಡಕ್ ಕೊಟ್ಟಿಲ್ಲ ಅವ್ನು.